ಬಂಡೆ ಸಂಪುಟ ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾಲೋಕ. ಶಿವ ಸಿಎಂ ಮತ್ತು ಸುರ್ಜಿವಾಲಾ ಜಂಟಿ ಬ್ಯಾಟಿಂಗ್. ಟಗರು ಸಿದ್ದು ಮತ್ತು ವೇಣುಗೋಪಾಲ್ ಜಂಟಿ ಬೌಲಿಂಗ್. ಕೆಲವು 17 ಶಾಸಕರು ಭರ್ಜರಿ ಕ್ಯಾಚಿಂಗ್. 2026 ಸೆಪ್ಟೆಂಬರ್ 5ರಂದು ಖಚಿತ. ಶಿವ ಸರ್ಕಾರಕ್ಕೆ ಸುನಾಮಿ ಸತ್ವ ಪರೀಕ್ಷೆ. ರಾಜ್ಯ ಸುದ್ದಿ ಸೆಂಟರ್ ಅಡಾಕ್ ಸಮಿತಿ ಬೆಂಗಳೂರು ಈ ಸುದ್ದಿ ಸಂಸ್ಥೆ ನಡೆಸಿದ ವಿಶೇಷ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಏನೆಂದರೆ, ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷಗಳವರೆಗೆ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಮತ್ತು ವಿಮರ್ಶೆ ನಡೆಯುತ್ತಾ ಬಂತು. ಹಾಗೂ ಹೀಗೂ ಮಾಡಿ ಬುದ್ಧಿವಂತಿಕೆಯಿಂದ ಶಿವಕುಮಾರ್ ಮುಖ್ಯಮಂತ್ರಿ ಆದರು. ನಂತರ ಬಂದ ಸಮಸ್ಯೆ ಮತ್ತು ಸವಾಲುಗಳು ಸಚಿವ ಸಂಪುಟದ ರಚನೆ. ಸಚಿವ ಸಂಪುಟ ರಚನೆ ನಂತರ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾವಣೆಯ ಸಮಸ್ಯೆ. ಎರಡೂ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಈಗ 2ನೇ ಕಂತಿನ ಸಚಿವ ಸಂಪುಟಕ್ಕೆ ಶಿವ ಸರ್ಕಾರ ಮುನ್ನಡೆಯಬೇಕಾಗಿದೆ. ಈ 2ನೇ ಕಂತಿನ ಸವಾಲನ್ನು ಎದುರಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಟಗರು ಸಿದ್ದರಾಮಯ್ಯ ಕೇರಳಕ್ಕೆ ಹೋಗಿ ವಿಶ್ರಾಂತಿ ಪಡೆಯುತ್ತಿರುವುದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯ ದಕ್ಷಿಣಕ್ಕೆ ಹೋದರೆ ಶಿವಕುಮಾರ್ ಉತ್ತರಕ್ಕೆ ಹೋಗಿದ್ದಾರೆ. ಇತ್ತ ಹೈಕಮಾಂಡ್ ರಾಜ್ಯದ ನಾಯಕರಿಗೆ, ರಾಜ್ಯದ ಶಾಸಕರಿಗೆ ವಾರ್ನಿಂಗ್ ಮಾಡಿ, ಯಾರು ಸದ್ಯಕ್ಕೆ ಸಚಿವ ಸ್ಥಾನಕ್ಕೆ ಹೋರಾಟ, ಪ್ರತಿಭಟನೆ, ಧರಣಿ ಮಾಡಬೇಡಿರಿ ಎಂಬ ಎಚ್ಚರಿಕೆಯನ್ನು ಹೈಕಮಾಂಡ್ ನೀಡಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಇನ್ನೊಂದು ವಿಶ್ಲೇಷಣೆ ಮಾಡಿ ನೋಡಿದಾಗ ಸಿದ್ದರಾಮಯ್ಯ ದಕ್ಷಿಣಕ್ಕೆ, ಶಿವಕುಮಾರ್ ಉತ್ತರಕ್ಕೆ 1-2 ತಿಂಗಳು ಸಚಿವ ಸಂಪುಟ ವಿಸ್ತರಣೆ ಮುಂದೂಡಿಕೆ ಎಂದು ಕೆಲವರ ಚರ್ಚೆಯಿಂದ ತಿಳಿದು ಬಂದಿದೆ. ಆದರೂ ಜುಲೈ ಮೊದಲನೇ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತದೆ ಎಂದು ಕೆಲವರು ಚರ್ಚೆ ನಡೆಸಿದ್ದಾರೆ. ಇನ್ನೊಂದು ಉದಾಹರಣೆ ಅಂದರೆ, GBA ಎಲೆಕ್ಷನ್ ಜುಲೈ ಮೊದಲನೇ ವಾರದಲ್ಲಿ ಅಥವಾ 15ರೊಳಗೆ ಡಿಕ್ಲೇರ್ ಆದರೆ, ಘೋಷಣೆ ಆದರೆ ಸಚಿವ ಸಂಪುಟದ ವಿಸ್ತರಣೆ ಮುಂದಕ್ಕೆ ಹೋಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. GBA ಚುನಾವಣೆ ಮುಗಿದ ನಂತರ ವಿಧಾನಸಭಾ ಅಧಿವೇಶನ ಪ್ರಾರಂಭವಾಗತಕ್ಕಂಥ ಸಾಧ್ಯತೆ ಹೆಚ್ಚಾಗಿದ್ದು, ಇನ್ನು ಅಧಿವೇಶನದ ನಂತರ ಸಚಿವ ಸಂಪುಟದ ವಿಸ್ತರಣೆ ಮಾಡಬೇಕೆಂದು ಕೆಲವರು ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಈ 3-4 ಅಂಶಗಳ ಆಧಾರದ ಮೇಲೆ 2026 ಸೆಪ್ಟೆಂಬರ್ 5ರಂದು ಖಚಿತ. ಶಿವ ಸರ್ಕಾರಕ್ಕೆ ಸಂಪುಟ ವಿಸ್ತರಣೆಯ ಸುನಾಮಿ ಸತ್ವ ಪರೀಕ್ಷೆ ಎಂದು ರಾಜ್ಯ ಸುದ್ದಿ ಸೆಂಟರ್ ನಡೆಸಿದ ವಿಶೇಷ ಸಮೀಕ್ಷೆಯಿಂದ ತಿಳಿದು ಬಂದಿದೆ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.